ತಗೊಂತಾ ಇದ್ದೀನಿ. ಜನೌಷಧಿ ಬಂದ ಮೇಲೆ ನನ್ನ ಖರ್ಚು ತುಂಬಾನೇ ಕಮ್ಮಿ ಆಗಿದೆ. ಶುಗರ್ ಟ್ಯಾಬ್ಲೆಟ್ ನ ಹೊರಗೆ ತಗೊಂತೀನಿ ಅಂತ ಹೇಳಿದ್ರೆ 153 ರೂಪಾಯಿ ಕೊಡಬೇಕು. ಆದ್ರೆ ಜನೌಷಧಿಯಲ್ಲಿ ನನಗೆ 9 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅಂದ್ರೆ ಇಡೀ ಒಂದು ಶೀಟು 9 ರೂಪಾಯಿಗೆ ಸಿಗ್ತಾ ಇದೆ. 153ಕ್ಕೆ ನಾನು ಹಾಗಿದ್ರೆ ಎಷ್ಟು ಶೀಟ್ಗಳನ್ನ ತಗೊಳ್ಬಹುದು? ಇಂತಹ ಒಂದು ಅಗ್ಗದ ಮೆಡಿಕಲ್ ಶಾಪ್ ಅನ್ನ ಕ್ಲೋಸ್ ಮಾಡ್ತಾ ಇರುವಂತದ್ದು ದೊಡ್ಡ ರಾಜಕೀಯ. ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಒಬ್ರು ಡಾಕ್ಟರ್ನ ಕೂಡ ನಾನು ಮಾತಾಡಿಸಿದೆ. ಸರ್, ಯಾಕೆ ಕ್ವಾಲಿಟಿ ವಿಚಾರದಲ್ಲಿ ನೀವೇನ್ ಹೇಳ್ತೀರಾ ಅಂತ. ಕ್ವಾಲಿಟಿ ವಿಚಾರದಲ್ಲಿ ನಾವೇನೋ ಹೇಳೋದಕ್ಕೆ ಬರಲ್ಲ, ಅದು ಜನಕ್ಕೆ ಅರ್ಥ ಆಗುತ್ತೆ. ಒಬ್ಬ ಶುಗರ್ BP ಪೇಷಂಟ್ ಆ ಮಾತ್ರೆನ ತಗೊಂತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗುತ್ತೆ 15 ತಿಂಗಳಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಇದೆ ಅಂತ. ವ್ಯತ್ಯಾಸ ಆದ್ರೆ ಆತ ಆ ಮಾತ್ರೆಗಳನ್ನ ಬಿಡ್ತಾನೆ. ಆದ್ರೆ ನನ್ನ ಎಷ್ಟೋ ಜನ ಪೇಷಂಟ್ ಇವತ್ತಿಗೂ ಜನೌಷಧಿಯ ಮಾತ್ರೆಗಳನ್ನ ತಗೊಳ್ತಾ ಇದ್ದಾರೆ, ಎಲ್ಲರೂ ಆರಾಮಿದ್ದಾರೆ. ಆದ್ರೆ ನಾನು ಇದನ್ನ ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ರು. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು, ರಾಜಕೀಯವನ್ನ ತಂದು ಬಡವರ ಆರೋಗ್ಯದಲ್ಲೂ ಕೂಡ ಆಟಾಡೋದಕ್ಕೆ ಸರ್ಕಾರ ಹೋಗ್ತಾ ಇದೆ. ಮತ್ತೊಂದ್ ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಇದ್ರಲ್ಲಿ ಯಾವುದೇ ರೀತಿಯಾಗಿ ರಾಜಕೀಯ ಮಾಡ್ತಾ ಇಲ್ಲ, ನಮ್ಮಲ್ಲೇ ಆಸ್ಪತ್ರೆಯಲ್ಲಿ ಫ್ರೀ ಮೆಡಿಸಿನ್ಸ್ ಇರಬೇಕಾದ್ರೆ ನಾವೇನಕ್ಕೆ ಅದಕ್ಕೆ ಹೈಪ್ ಕೊಡಬೇಕು ಅಂತ ಹೇಳ್ತಾರೆ. ಇದು ತುಂಬಾನೇ ದೊಡ್ಡ ಅಂದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಓಕೆ, ನನಗೆ ದೀಪ್ತಿ ನನಗೆ ಒಂದು ಕ್ಲಾರಿಟಿ ಬೇಕಿರುವಂತದ್ದು, ನಾವೇ ಫ್ರೀ ಕೊಡ್ತೀವಿ ಅಂದ್ರಲ್ಲ ಅದೇನು? ಅಂದ್ರೆ ಈ ಹಿಂದೆ ಸಿಗ್ತಾ ಇತ್ತು, ಸಾಧ್ಯ ಇದೆಯಾ? ಈಗ ಫ್ರೀ ಕೊಡ್ತೇನೆ ಅಂತ ಕೇವಲ ಬಾಯಿ ಮಾತು ಮಾತ್ರನಾ? ಅಲ್ಲಿ ಈ ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಅನ್ನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅವ್ರದ್ದೇ. ಈಗ ಇವ್ರು ಫ್ರೀ ಕೊಡ್ತಾರೆ ನಾವು ನಂಬೋದಾ? ಸಾಧ್ಯ ಇದೆಯಾ? ಏನು ಹೆಂಗೆ ಅದು ಫ್ರೀ ಕೊಡೋದು ಅಂದ್ರೆ? ಫ್ರೀ ಕೊಡೋದು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಒಳಗಿರುವಂತಹ ಔಷಧಾಲಯದಲ್ಲಿ ಕೊಡುವಂತಹ ಔಷಧಿಗಳು. ಆದ್ರೆ ನಾನೇ ಹೇಳಿರೋ ಪ್ರಕಾರ 1 ತಿಂಗಳ ಹಿಂದೆ ರಿಯಾಲಿಟಿ ಚೆಕ್ ಮಾಡಿದಾಗ ಅರ್ಧಕ್ಕರ್ಧ ಮೆಡಿಸಿನ್ ಇರಲಿಲ್ಲ. ಹಾಗಾಗಿ ನಮಗೆ ಈಗ ಮತ್ತೆ ಫಾಲೋ ಅಪ್ ಮಾಡೋ ಟೈಮ್ ಬಂದಿದೆ. ಮತ್ತೆ ಫಾಲೋ ಅಪ್ ಮಾಡ್ತೀನಿ. ಈಗಲಾದ್ರೂ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ನಾವೇ ಫ್ರೀ ಆಗಿ ಕೊಡ್ತೀವಿ, ಎಲ್ಲಾ ಮೆಡಿಸಿನ್ ಸ್ಟಾಕ್ ಇದೆ ಅಂತ. ದೀಪ್ತಿ, ಈಗ ಬ್ರೇಕ್ ನ ಟೈಮ್ ಸಾಧ್ಯವಾದ್ರೆ ದಿನೇಶ್ ಗುಂಡೂರಾವ್ ಅವರು ಸಿಕ್ಕಿದಾಗ ನೀವೇನ್ ಹೇಳಿದ್ರಿ, ಏನು ರಿಯಾಲಿಟಿ ಚೆಕ್ ಮಾಡ್ತೀವಿ ಅಂತ ಹೇಳಿ, ನೀವು ದಿನೇಶ್ ಗುಂಡೂರಾವ್ ಅವ್ರಿಗೆ ಕೇಳಿ, ಸರ್ ಒಂದ್ ದಿವಸ ನಮ್ಮ ಜೊತೆ ಕ್ಯಾಮರಾದಲ್ಲಿ ಗೊತ್ತಿಲ್ಲದೆ ಬನ್ನಿ, ಅದೇ ಆಸ್ಪತ್ರೆಗೆ ಹೋಗೋಣ, ಒಂದು 4 ಮೆಡಿಸಿನ್ ಅಲ್ಲೇ ಸಿರುವಂತ ಮೆಡಿಸಿನ್ ಸಿಗತ್ತಾ ಸಿಗೋದಿಲ್ವಾ ನಿಮ್ಮ ಮುಂದೆ ನೋಡೋಣ ಸರ್. ನೀವೇ ಕೇಳಿ ಅಲ್ಲಿ ಈ ಮೆಡಿಸಿನ್ ಇದೆಯೇನಪ್ಪ. ಈಗ ನಾವು ಹೋಗ್ಬಿಟ್ಟು ನಾವು ಕೇಳೋದ್ರ ಬದಲಾಗಿ ಅವರೇ ಒಂದು ಅಚಾನಕ್ ಭೇಟಿ ಕೊಡ್ಲಿ, ಅವ್ರಿಗೆ ಹೇಳೋಣ. ನಾವು ಬೇಕಿದ್ರೆ ನಾವು ಎಲ್ಲ ಕ್ಯಾಮರಾ ತಗೊಳ್ಳೋಣ, ಇದು ಜನಪರವಾಗಿರುವಂತದ್ದು. ಸರ್ ನೀವು ಸಡನ್ ಆಗಿ ಭೇಟಿ ಕೊಡಿ ಸರ್ ಒಂದು 4 ಆಸ್ಪತ್ರೆಗೆ, ದಯವಿಟ್ಟು ಹೇಳಬೇಡಿ. ಭೇಟಿ ಕೊಟ್ಬಿಟ್ಟು ಔಷಧಿ ಇದೆಯಾ ಎಲ್ಲ ಕೇಳಿ. ನೀವು ಹೇಳಿದಂತ ಔಷಧಿ ಇದ್ರೆ ಜೈ. ಯಾರಿಗೆ? ದಿನೇಶ್ ಗುಂಡೂರಾವ್ ಮಿನಿಸ್ಟರ್ಗೂ ಡಾಕ್ಟರ್ಸ್ಗೂ ಎಲ್ಲರಿಗೂ ಜೈ, ಇದೇ ಆಗಲಿ. ಬಟ್ ಹಂಗಾಗಲ್ಲ, ಯಾಕಂದ್ರೆ ನಮಗ್ ಗೊತ್ತಿದೆ ನೀವು ಹೇಳೋ ಮಾತ್ರ ತಗೊಂತಾ ಇದ್ದೀನಿ. ಜನೌಷಧಿ ಬಂದ ಮೇಲೆ ನನ್ನ ಖರ್ಚು ತುಂಬಾನೇ ಕಮ್ಮಿ ಆಗಿದೆ. ಶುಗರ್ ಟ್ಯಾಬ್ಲೆಟ್ ನ ಹೊರಗೆ ತಗೊಂತೀನಿ ಅಂತ ಹೇಳಿದ್ರೆ 153 ರೂಪಾಯಿ ಕೊಡಬೇಕು. ಆದ್ರೆ ಜನೌಷಧಿಯಲ್ಲಿ ನನಗೆ 9 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅಂದ್ರೆ ಇಡೀ ಒಂದು ಶೀಟು 9 ರೂಪಾಯಿಗೆ ಸಿಗ್ತಾ ಇದೆ. 153ಕ್ಕೆ ನಾನು ಹಾಗಿದ್ರೆ ಎಷ್ಟು ಶೀಟ್ಗಳನ್ನ ತಗೊಳ್ಬಹುದು? ಇಂತಹ ಒಂದು ಅಗ್ಗದ ಮೆಡಿಕಲ್ ಶಾಪ್ ಅನ್ನ ಕ್ಲೋಸ್ ಮಾಡ್ತಾ ಇರುವಂತದ್ದು ದೊಡ್ಡ ರಾಜಕೀಯ. ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಒಬ್ರು ಡಾಕ್ಟರ್ನ ಕೂಡ ನಾನು ಮಾತಾಡಿಸಿದೆ. ಸರ್, ಯಾಕೆ ಕ್ವಾಲಿಟಿ ವಿಚಾರದಲ್ಲಿ ನೀವೇನ್ ಹೇಳ್ತೀರಾ ಅಂತ. ಕ್ವಾಲಿಟಿ ವಿಚಾರದಲ್ಲಿ ನಾವೇನೋ ಹೇಳೋದಕ್ಕೆ ಬರಲ್ಲ, ಅದು ಜನಕ್ಕೆ ಅರ್ಥ ಆಗುತ್ತೆ. ಒಬ್ಬ ಶುಗರ್ BP ಪೇಷಂಟ್ ಆ ಮಾತ್ರೆನ ತಗೊಂತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗುತ್ತೆ 15 ತಿಂಗಳಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಇದೆ ಅಂತ. ವ್ಯತ್ಯಾಸ ಆದ್ರೆ ಆತ ಆ ಮಾತ್ರೆಗಳನ್ನ ಬಿಡ್ತಾನೆ. ಆದ್ರೆ ನನ್ನ ಎಷ್ಟೋ ಜನ ಪೇಷಂಟ್ ಇವತ್ತಿಗೂ ಜನೌಷಧಿಯ ಮಾತ್ರೆಗಳನ್ನ ತಗೊಳ್ತಾ ಇದ್ದಾರೆ, ಎಲ್ಲರೂ ಆರಾಮಿದ್ದಾರೆ. ಆದ್ರೆ ನಾನು ಇದನ್ನ ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ರು. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು, ರಾಜಕೀಯವನ್ನ ತಂದು ಬಡವರ ಆರೋಗ್ಯದಲ್ಲೂ ಕೂಡ ಆಟಾಡೋದಕ್ಕೆ ಸರ್ಕಾರ ಹೋಗ್ತಾ ಇದೆ. ಮತ್ತೊಂದ್ ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಇದ್ರಲ್ಲಿ ಯಾವುದೇ ರೀತಿಯಾಗಿ ರಾಜಕೀಯ ಮಾಡ್ತಾ ಇಲ್ಲ, ನಮ್ಮಲ್ಲೇ ಆಸ್ಪತ್ರೆಯಲ್ಲಿ ಫ್ರೀ ಮೆಡಿಸಿನ್ಸ್ ಇರಬೇಕಾದ್ರೆ ನಾವೇನಕ್ಕೆ ಅದಕ್ಕೆ ಹೈಪ್ ಕೊಡಬೇಕು ಅಂತ ಹೇಳ್ತಾರೆ. ಇದು ತುಂಬಾನೇ ದೊಡ್ಡ ಅಂದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಓಕೆ, ನನಗೆ ದೀಪ್ತಿ ನನಗೆ ಒಂದು ಕ್ಲಾರಿಟಿ ಬೇಕಿರುವಂತದ್ದು, ನಾವೇ ಫ್ರೀ ಕೊಡ್ತೀವಿ ಅಂದ್ರಲ್ಲ ಅದೇನು? ಅಂದ್ರೆ ಈ ಹಿಂದೆ ಸಿಗ್ತಾ ಇತ್ತು, ಸಾಧ್ಯ ಇದೆಯಾ? ಈಗ ಫ್ರೀ ಕೊಡ್ತೇನೆ ಅಂತ ಕೇವಲ ಬಾಯಿ ಮಾತು ಮಾತ್ರನಾ? ಅಲ್ಲಿ ಈ
ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಅನ್ನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅವ್ರದ್ದೇ. ಈಗ ಇವ್ರು ಫ್ರೀ ಕೊಡ್ತಾರೆ ನಾವು ನಂಬೋದಾ? ಸಾಧ್ಯ ಇದೆಯಾ? ಏನು ಹೆಂಗೆ ಅದು ಫ್ರೀ ಕೊಡೋದು ಅಂದ್ರೆ? ಫ್ರೀ ಕೊಡೋದು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಒಳಗಿರುವಂತಹ ಔಷಧಾಲಯದಲ್ಲಿ ಕೊಡುವಂತಹ ಔಷಧಿಗಳು. ಆದ್ರೆ ನಾನೇ ಹೇಳಿರೋ ಪ್ರಕಾರ 1 ತಿಂಗಳ ಹಿಂದೆ ರಿಯಾಲಿಟಿ ಚೆಕ್ ಮಾಡಿದಾಗ ಅರ್ಧಕ್ಕರ್ಧ ಮೆಡಿಸಿನ್ ಇರಲಿಲ್ಲ. ಹಾಗಾಗಿ ನಮಗೆ ಈಗ ಮತ್ತೆ ಫಾಲೋ ಅಪ್ ಮಾಡೋ ಟೈಮ್ ಬಂದಿದೆ. ಮತ್ತೆ ಫಾಲೋ ಅಪ್ ಮಾಡ್ತೀನಿ. ಈಗ್ಲಾದ್ರೂ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ನಾವೇ ಫ್ರೀ ಆಗಿ ಕೊಡ್ತೀವಿ, ಎಲ್ಲಾ ಮೆಡಿಸಿನ್ ಸ್ಟಾಕ್ ಇದೆ ಅಂತ. ದೀಪ್ತಿ, ಈಗ ಬ್ರೇಕ್ ನ ಟೈಮ್ ಸಾಧ್ಯವಾದ್ರೆ ದಿನೇಶ್ ಗುಂಡೂರಾವ್ ಅವರು ಸಿಕ್ಕಿದಾಗ ನೀವೇನ್ ಹೇಳಿದ್ರಿ, ಏನು ರಿಯಾಲಿಟಿ ಚೆಕ್ ಮಾಡ್ತೀವಿ ಅಂತ ಹೇಳಿ, ನೀವು ದಿನೇಶ್ ಗುಂಡೂರಾವ್ ಅವ್ರಿಗೆ ಕೇಳಿ, ಸರ್ ಒಂದ್ ದಿವಸ ನಮ್ಮ ಜೊತೆ ಕ್ಯಾಮರಾದಲ್ಲಿ ಗೊತ್ತಿಲ್ಲದೆ ಬನ್ನಿ, ಅದೇ ಆಸ್ಪತ್ರೆಗೆ ಹೋಗೋಣ, ಒಂದು 4 ಮೆಡಿಸಿನ್ ಅಲ್ಲೇ ಸಿರುವಂತ ಮೆಡಿಸಿನ್ ಸಿಗತ್ತಾ ಸಿಗೋದಿಲ್ವಾ ನಿಮ್ಮ ಮುಂದೆ ನೋಡೋಣ ಸರ್. ನೀವೇ ಕೇಳಿ ಅಲ್ಲಿ ಈ ಮೆಡಿಸಿನ್ ಇದೆಯೇನಪ್ಪ. ಈಗ ನಾವು ಹೋಗ್ಬಿಟ್ಟು ನಾವು ಕೇಳೋದ್ರ ಬದಲಾಗಿ ಅವರೇ ಒಂದು ಅಚಾನಕ್ ಭೇಟಿ ಕೊಡ್ಲಿ, ಅವ್ರಿಗೆ ಹೇಳೋಣ. ನಾವು ಬೇಕಿದ್ರೆ ನಾವು ಎಲ್ಲ ಕ್ಯಾಮರಾ ತಗೊಳ್ಳೋಣ. ಇದು ಜನಪರವಾಗಿರುವಂತದ್ದು. ಸರ್ ನೀವು ಸಡನ್ ಆಗಿ ಭೇಟಿ ಕೊಡಿ ಸರ್ ಒಂದು 4 ಆಸ್ಪತ್ರೆಗೆ, ದಯವಿಟ್ಟು ಹೇಳಬೇಡಿ. ಭೇಟಿ ಕೊಟ್ಬಿಟ್ಟು ಔಷಧಿ ಇದೆಯಲ್ಲ ಕೇಳಿ. ನೀವು ಹೇಳದಂತ ಔಷಧಿ ಇದ್ರೆ ಜೈ. ಯಾರಿಗೆ? ದಿನೇಶ್ ಗುಂಡೂರಾವ್ ಮಿನಿಸ್ಟರ್ಗೂ ಡಾಕ್ಟರ್ಸ್ಗೂ ಎಲ್ಲರಿಗೂ ಜೈ. ಇದೇ ಆಗಲಿ. ಬಟ್ ಹಂಗಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ನೀವು ಹೇಳೋದು ಮಾತ್ರ ಅಲ್ಲಿ ತಗೊಂತಾ ಇದ್ದೀನಿ. ಜನೌಷಧಿ ಬಂದ ಮೇಲೆ ನನ್ನ ಖರ್ಚು ತುಂಬಾನೇ ಕಮ್ಮಿ ಆಗಿದೆ. ಶುಗರ್ ಟ್ಯಾಬ್ಲೆಟ್ ನ ಹೊರಗೆ ತಗೊಂತೀನಿ ಅಂತ ಹೇಳಿದ್ರೆ 153 ರೂಪಾಯಿ ಕೊಡಬೇಕು. ಆದ್ರೆ ಜನೌಷಧಿಯಲ್ಲಿ ನನಗೆ 9 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅಂದ್ರೆ ಇಡೀ ಒಂದು ಶೀಟು 9 ರೂಪಾಯಿಗೆ ಸಿಗ್ತಾ ಇದೆ. 153ಕ್ಕೆ ನಾನು ಹಾಗಿದ್ರೆ ಎಷ್ಟು ಶೀಟ್ಗಳನ್ನ ತಗೊಳ್ಬಹುದು? ಇಂತಹ ಒಂದು ಅಗ್ಗದ ಮೆಡಿಕಲ್ ಶಾಪ್ ಅನ್ನ ಕ್ಲೋಸ್ ಮಾಡ್ತಾ ಇರುವಂತದ್ದು ದೊಡ್ಡ ರಾಜಕೀಯ. ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಒಬ್ರು ಡಾಕ್ಟರ್ನ ಕೂಡ ನಾನು ಮಾತಾಡಿಸಿದೆ, ಸರ್ ಯಾಕೆ ಕ್ವಾಲಿಟಿ ವಿಚಾರದಲ್ಲಿ ನೀವೇನ್ ಹೇಳ್ತೀರಾ ಅಂತ. ಕ್ವಾಲಿಟಿ ವಿಚಾರದಲ್ಲಿ ನಾವೇನೋ ಹೇಳೋದಕ್ಕೆ ಬರಲ್ಲ, ಅದು ಜನಕ್ಕೆ ಅರ್ಥ ಆಗುತ್ತೆ. ಒಬ್ಬ ಶುಗರ್ BP ಪೇಷಂಟ್ ಆ ಮಾತ್ರೆನ ತಗೊಂತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗುತ್ತೆ 15 ತಿಂಗಳಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಇದೆ ಅಂತ. ವ್ಯತ್ಯಾಸ ಆದ್ರೆ ಆತ ಆ ಮಾತ್ರೆಗಳನ್ನ ಬಿಡ್ತಾನೆ. ಆದ್ರೆ ನನ್ನ ಎಷ್ಟೋ ಜನ ಪೇಷಂಟ್ ಇವತ್ತಿಗೂ ಜನೌಷಧಿಯ ಮಾತ್ರೆಗಳನ್ನ ತಗೊಳ್ತಾ ಇದ್ದಾರೆ, ಎಲ್ಲರೂ ಆರಾಮಿದ್ದಾರೆ. ಆದ್ರೆ ನಾನು ಇದನ್ನ ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ರು. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು, ರಾಜಕೀಯವನ್ನ ತಂದು ಬಡವರ ಆರೋಗ್ಯದಲ್ಲೂ ಕೂಡ ಆಟಾಡೋದಕ್ಕೆ ಸರ್ಕಾರ ಹೋಗ್ತಾ ಇದೆ. ಮತ್ತೊಂದ್ ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಇದ್ರಲ್ಲಿ ಯಾವುದೇ ರೀತಿಯಾಗಿ ರಾಜಕೀಯ ಮಾಡ್ತಾ ಇಲ್ಲ, ನಮ್ಮಲ್ಲೇ ಆಸ್ಪತ್ರೆಯಲ್ಲಿ ಫ್ರೀ ಮೆಡಿಸಿನ್ಸ್ ಇರಬೇಕಾದ್ರೆ ನಾವೇನಕ್ಕೆ ಅದಕ್ಕೆ ಹೈಪ್ ಕೊಡಬೇಕು ಅಂತ ಹೇಳ್ತಾರೆ. ಇದು ತುಂಬಾನೇ ದೊಡ್ಡ ಅಂದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಓಕೆ, ನನಗೆ ದೀಪ್ತಿ ನನಗೆ ಒಂದು ಕ್ಲಾರಿಟಿ ಬೇಕಿರುವಂತದ್ದು, ನಾವೇ ಫ್ರೀ ಕೊಡ್ತೀವಿ ಅಂದ್ರಲ್ಲ ಅದೇನು? ಅಂದ್ರೆ ಈ ಹಿಂದೆ ಸಿಗ್ತಾ ಇತ್ತು, ಸಾಧ್ಯ ಇದೆಯಾ? ಈಗ ಫ್ರೀ ಕೊಡ್ತೇನೆ ಅಂತ ಕೇವಲ ಬಾಯಿ ಮಾತು ಮಾತ್ರನಾ? ಅಲ್ಲಿ ಈ ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಅನ್ನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅವ್ರದ್ದೇ. ಈಗ ಇವ್ರು ಫ್ರೀ ಕೊಡ್ತಾರೆ ನಾವು ನಂಬೋದಾ? ಸಾಧ್ಯ ಇದೆಯಾ? ಏನು ಹೆಂಗೆ ಅದು ಫ್ರೀ ಕೊಡೋದು ಅಂದ್ರೆ? ಫ್ರೀ ಕೊಡೋದು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಒಳಗಿರುವಂತಹ ಔಷಧಾಲಯದಲ್ಲಿ ಕೊಡುವಂತಹ ಔಷಧಿಗಳು. ಆದ್ರೆ ನಾನೇ ಹೇಳಿರೋ ಪ್ರಕಾರ 1 ತಿಂಗಳ ಹಿಂದೆ ರಿಯಾಲಿಟಿ ಚೆಕ್ ಮಾಡಿದಾಗ ಅರ್ಧಕ್ಕರ್ಧ ಮೆಡಿಸಿನ್ ಇರಲಿಲ್ಲ. ಹಾಗಾಗಿ ನಮಗೆ ಈಗ ಮತ್ತೆ ಫಾಲೋ ಅಪ್ ಮಾಡೋ ಟೈಮ್ ಬಂದಿದೆ. ಮತ್ತೆ ಫಾಲೋ ಅಪ್ ಮಾಡ್ತೀನಿ. ಈಗ್ಲಾದ್ರೂ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ನಾವೇ ಫ್ರೀ ಆಗಿ ಕೊಡ್ತೀವಿ, ಎಲ್ಲಾ ಮೆಡಿಸಿನ್ ಸ್ಟಾಕ್ ಇದೆ ಅಂತ. ದೀಪ್ತಿ, ಈಗ ಬ್ರೇಕ್ ನ ಟೈಮ್ ಸಾಧ್ಯವಾದ್ರೆ ದಿನೇಶ್ ಗುಂಡೂರಾವ್ ಅವರು ಸಿಕ್ಕಿದಾಗ ನೀವೇನ್ ಹೇಳಿದ್ರಿ, ಏನು ರಿಯಾಲಿಟಿ ಚೆಕ್ ಮಾಡ್ತೀವಿ ಅಂತ ಹೇಳಿ, ನೀವು ದಿನೇಶ್ ಗುಂಡೂರಾವ್ ಅವ್ರಿಗೆ ಕೇಳಿ, ಸರ್ ಒಂದ್ ದಿವಸ ನಮ್ಮ ಜೊತೆ ಕ್ಯಾಮರಾದಲ್ಲಿ ಗೊತ್ತಿಲ್ಲದೆ ಬನ್ನಿ, ಅದೇ ಆಸ್ಪತ್ರೆಗೆ ಹೋಗೋಣ, ಒಂದು 4 ಮೆಡಿಸಿನ್ ಅಲ್ಲೇ ಸಿರುವಂತ ಮೆಡಿಸಿನ್ ಸಿಗತ್ತಾ ಸಿಗೋದಿಲ್ವಾ ನಿಮ್ಮ ಮುಂದೆ ನೋಡೋಣ ಸರ್. ನೀವೇ ಕೇಳಿ ಅಲ್ಲಿ ಈ ಮೆಡಿಸಿನ್ ಇದೆಯೇನಪ್ಪ. ಈಗ ನಾವು ಹೋಗ್ಬಿಟ್ಟು ನಾವು ಕೇಳೋದ್ರ ಬದಲಾಗಿ ಅವರೇ ಒಂದು ಅಚಾನಕ್ ಭೇಟಿ ಕೊಡ್ಲಿ, ಅವ್ರಿಗೆ ಹೇಳೋಣ. ನಾವು ಬೇಕಿದ್ರೆ ನಾವು ಎಲ್ಲ ಕ್ಯಾಮರಾ ತಗೊಳ್ಳೋಣ. ಇದು ಜನಪರವಾಗಿರುವಂತದ್ದು. ಸರ್ ನೀವು ಸಡನ್ ಆಗಿ ಭೇಟಿ ಕೊಡಿ ಸರ್ ಒಂದು 4 ಆಸ್ಪತ್ರೆಗೆ, ದಯವಿಟ್ಟು ಹೇಳಬೇಡಿ. ಭೇಟಿ ಕೊಟ್ಬಿಟ್ಟು ಔಷಧಿ ಇದೆಯಲ್ಲ ಕೇಳಿ. ನೀವು ಹೇಳದಂತ ಔಷಧಿ ಇದ್ರೆ ಜೈ. ಯಾರಿಗೆ? ದಿನೇಶ್ ಗುಂಡೂರಾವ್ ಮಿನಿಸ್ಟರ್ಗೂ ಡಾಕ್ಟರ್ಸ್ಗೂ ಎಲ್ಲರಿಗೂ ಜೈ. ಇದೇ ಆಗಲಿ. ಬಟ್ ಹಂಗಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ
ನೀವು ಹೇಳೋ ಮಾತ್ರ